ಪ್ರತಿಯೊಬ್ಬರೂ ದಾನ ಧರ್ಮ ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಿ ಎಂದು ಮುಕ್ತಿಮಂದಿರ ಧರ್ಮ ಕ್ಷೇತ್ರದ ಪಟ್ಟಾಧ್ಯಕ್ಷರಾದ ವಿಮಲ ರೇಣುಕ ಶ್ರೀವೀರಮುಕ್ತಿ ಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗುಲಗುಂಜಿಕೊಪ್ಪ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ಶ್ರೀ ದುಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಧರ್ಮ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು. ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು, ವೈಜಿನಾಥ ಶಿವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಳೆಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು, ಚನ್ನವೀರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ದುಂಡಿ ಬಸವೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ದುಂಡಪ್ಪ ಕೊಟಗಿ ವಹಿಸಿದ್ದರು. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಮಾಜಿ ಸಂಸದರಾದ ಮಂಜುನಾಥ್ ಕುನ್ನೂರ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಹಿರಿಯರು ಪಾಲ್ಗೊಂಡಿದ್ದರು. ಜಾತ್ರಾ ಅಂಗವಾಗಿ ಶ್ರೀ ದುಂಡಿ ಬಸವೇಶ್ವರನ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಬಂದಂತ ಎಲ್ಲ ಭಕ್ತರಿಗೂ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಯಾಕಂದ್ರೆ ಒಂದು ಕ್ಷೇತ್ರ ಬೆಳೆಯಬೇಕಾದ್ರೆ ಅದಕ್ಕೆ ಒಂದು ಕಾಲ ಮಾನ ಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಈ ಒಂದು ಕ್ಷೇತ್ರ ಅಭ್ಯುದಯಕ್ಕಾಗಿ ಸಾಕಷ್ಟು ಶ್ರಮವಹಿಸಿ ಬಹಳಷ್ಟು ಭಕ್ತರಿಗೆಲ್ಲ ಕೂಡ ಅವರ ಆಶೀರ್ವಾದವನ್ನು ಮಾಡಿ ಈ ನಂದೀಶ್ವರಿಗೂ ಕೂಡ ಒಂದು ಬೆಳ್ಳಿಯ ಕೌಚವನ್ನ ಇಂಥ ಒಂದು ಕೌಚದ ಜೊತೆಯಲ್ಲಿ ಇವತ್ತು ಸುಂದರವಾಗಿರ್ತಕ್ಕಂಥ ಶಿಲಾ ಮಂಟಪವನ್ನು ಕಟ್ಟಿದ್ದನ್ನು ನೋಡಿದ್ರೆ ಎಲ್ಲರಿಗೂ ಕೂಡ ಅಗಾಧ ಆಶ್ಚರ್ಯ. ಯಾಕಂದ್ರೆ ನಾವು ಮುಖ್ಯಮಂತ್ರಿ ಪಟ್ಟಾಗ 43 ವರ್ಷ ಅವಾಗ ಇಲ್ಲಿ ಏನಿತ್ತು ಅಂತಂದ್ರೆ ಗಂಗಾವತಿ ಜನ ಬಹಳಷ್ಟು ಮಂದಿ ಬರ್ತಿದ್ರು. ಶ್ರಾವಣ ಮಾಸ ಮುಖ್ಯಮಂತ್ರಿ